ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಕರ್ನಾಟಕ ರಾಜ್ಯಾದ್ಯಂತ ಈಗಾಗಲೇ ಸರ್ಕಾರದ ಶಕ್ತಿ ಯೋಜನೆಯಿಂದ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಬಿಡಿ ಭಾಗಗಳ ಬೆಲೆ ಏರಿಕೆ, ಪೆಟ್ರೋಲ್, ಡೀಸೆಲ್, LPG, CNG ಬೆಲೆ ಏರಿಕೆ ಮಧ್ಯೆ ಮಕ್ಕಳ ದುಬಾರಿ ಶಿಕ್ಷಣ, ಕುಟುಂಬದ ಆರೋಗ್ಯ ವೆಚ್ಚ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಬಾಡಿಗೆ ಇಲ್ಲದೆ ವಾಹನ, ಕುಟುಂಬ ನಿರ್ವಹಣೆ ತುಂಬ ಕಷ್ಟಕರವಾಗಿದೆ. ಇಂಥ ಸಂದರ್ಭದಲ್ಲಿ ಓಲಾ ಮತ್ತು ಒಬೆರೋ, ರ್ಯಾಪಿಡೋ ಹಾಗೂ ನಮ್ಮ ಯಾತ್ರಿ ಹಾಗೂ ಇತರೆ ಖಾಸಗಿ ಕಂಪನಿಯವರು ಹುಬ್ಬಳ್ಳಿ ನಗರದಲ್ಲಿ ಪರವಾನಗಿ ಇಲ್ಲದೆ ಓಡಾಡುತ್ತಿರುವುದನ್ನು ಖಂಡಿಸಿ ವಾಹನಗಳ ಮೇಲೆ ಸಾರಿಗೆ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಇಂದು ಹುಬ್ಬಳ್ಳಿ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಧಾರವಾಡ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಮಂಜುನಾಥ್ ಯರಗಂಬಳಿ ಭಟ್ ಅವರು ಕೂಡ ನಮ್ಮ ಈ ಹೋರಾಟಕ್ಕೆ ಕೈಜೋಡಿಸಿದ್ದಾರೆ. ಅವರು ಕೂಡ ನನ್ನ ಈ ಹೋರಾಟ ಮುಖಾಂತರ ಅವರಿಗೆ ಸ್ವಾಗತ. ಕ್ಷೇಮಾಭಿವೃದ್ಧಿ ಸಂಘದ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಜೀವನ್ ಉತ್ಕೂರಿ ಸಾಹೇಬರು ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ಮಾತಾಡಿ ತದನಂತರ ನಮ್ಮ RTO ಅಧಿಕಾರಿಗಳಿಗೆ ಮನವಿ ನೀಡಲಾಗುವುದು. ನಮ್ಮವ್ರನ್ನೆಲ್ಲ ಅಲ್ಲಿಯವರೆಗೆ ತಂದ್ಬಿಟ್ರೆ ಖಾಸಗಿ ಕಂಪನಿಗಳ ಅನಧಿಕೃತವಾಗಿ ನಗರದಲ್ಲಿ ಸಂಚರಿಸುತ್ತಿರುವ ವಾಹನಗಳ ಮೇಲೆ ಕಾನೂನು ಕ್ರಮ ಆಗಲೇಬೇಕು. ಎನ್ನೇ ಬರಲಿ ಅವತ್ತು हमारा मांगे पूरी करो, हमारा मांगे पूरी करो. ಅವತ್ತು ಏನೇ ಬರಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆ ಆಗಿರ್ಬೋದು, ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘಟನೆ ಆಗಿರ್ಬೋದು, ಹುಬ್ಬಳ್ಳಿ ಧಾರವಾಡ ಆಟೋ ರಿಕ್ಷಾ ಚಾಲಕರ ಒಕ್ಕೂಟ ಸಂಘಟನೆ ಆಗಿರ್ಬೋದು, ಧಾರವಾಡ ಜಿಲ್ಲಾ ಕ್ಷೇಮಾಭಿವೃದ್ಧಿ ಆಟೋ ರಿಕ್ಷಾ ಚಾಲಕರ ಸಂಘಟನೆ ಆಗಿರ್ಬೋದು, ಹಾಗೂ ಕನ್ನಡ ಪರ ಸಂಘಟನೆ ಯುವ ಕರ್ನಾಟಕ ವೇದಿಕೆ ಆಗಿರ್ಬೋದು, ಇವತ್ತು ಎಲ್ಲಾ ಸಂಘಟನೆಯಿಂದ ಹುಬ್ಬಳ್ಳಿಯ ನಗರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಇವತ್ತು ಮನವಿ ನೀಡ್ತಾ ಇದೀವಿ. ಮನವಿಯಲ್ಲಿ ಏನು ಇವತ್ತು ನಾವು ಕಾಣಿಸಿದೀವಿ ಎಲ್ಲರಿಗೂ ಅರ್ಥ ಆಗಲಿ. ಇವತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಧಾರವಾಡ ಪೂರ್ವ ಹುಬ್ಬಳ್ಳಿ ಇವರಿಗೆ ವಿಷಯ ಓಲಾ, ಉಬರ್, ರ್ಯಾಪಿಡ್ ಹಾಗೂ ನಮ್ಮ ಯಾತ್ರೆ ಖಾಸಗಿ ಕಂಪನಿಯವರು ಹುಬ್ಬಳ್ಳಿಯಲ್ಲಿ ಪರವಾನಗಿ ಇಲ್ಲದೆ ಓಡಾಡುತ್ತಿರುವ ವಾಹನಗಳ ಮೇಲೆ ಸಾರಿಗೆ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸುವಂತೆ ಇವತ್ತು ಮನವಿ ನೀಡ್ತಾ ಇದ್ದೇವೆ. ಮಾನ್ಯರೇ, ಕರ್ನಾಟಕ ರಾಜ್ಯದಾದ್ಯಂತ ಈಗಾಗಲೇ ಸರ್ಕಾರ ಶಕ್ತಿ ಯೋಜನೆಯಿಂದ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಬಿಡಿ ಭಾಗಗಳ ಬೆಲೆ ಏರಿಕೆ, ಪೆಟ್ರೋಲ್, ಡೀಸೆಲ್, LPG ಹಾಗೂ CNG ಬೆಲೆ ಏರಿಕೆ ಮಧ್ಯೆ ಮಕ್ಕಳ ದುಬಾರಿ ಶಿಕ್ಷಣ, ಕುಟುಂಬದ ಆರೋಗ್ಯ ವೆಚ್ಚ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಬಾಡಿಗೆ ಇಲ್ಲದೆ ಇವತ್ತು ವಾಹನ, ಕುಟುಂಬ ನಿರ್ವಹಣೆ ತುಂಬಾ ಕಷ್ಟಕರವಾಗಿದೆ. ಹೊಸ ಆಟೋ ಖರೀದಿಸಲು ಅಥವಾ ಹಳೆ ಆಟೋ ನಿರ್ವಹಣೆ ಮಾಡಲು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ವಾಹನ ಸಾಲ ಸಿಗದೆ ಫೈನಾನ್ಸ್ಗಳಲ್ಲಿ ಸಾಲ ಪಡೆದು ಹಳೆ ಆಟೋ ರಿಕ್ಷಾ ವಾಹನ ನಿರ್ವಹಣೆ ಅಥವಾ ಹೊಸ ಖರೀದಿಸುವ ಚಾಲಕರು ಖಾಸಗಿ ಫೈನಾನ್ಸ್ಗಳ ಕಂತು ತುಂಬಲಾರದೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಹುಬ್ಬಳ್ಳಿ ನಗರದಲ್ಲಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆಯಿಂದಾಗಿ ಆಟೋ ರಿಕ್ಷಾ ಚಾಲಕ ವೃತ್ತಿಯನ್ನು ನಂಬಿ ಬದುಕುತ್ತಾ ಇರುವ ಸಂದರ್ಭದಲ್ಲಿ ನಗರದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಆಟೋ ರಿಕ್ಷಾಗಳನ್ನು ನಿರಂತರ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದೇವೆ. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ವ್ಯಕ್ತಿಗಳ ವ್ಯಾಪ್ತಿಯಲ್ಲಿ ಜನಸಂಖ್ಯೆ ಆಧಾರ ಪ್ರಕಾರ ವಾಹನಗಳು ಹೆಚ್ಚಾಗಿದ್ದು ಮತ್ತು ಇವುಗಳಿಗೆ ಬಾಡಿಗೆ ಇಲ್ಲದೆ ಸಂಕಷ್ಟದ ಪರಿಸ್ಥಿತಿ ಖಾಸಗಿ ಕಂಪನಿಗಳಾದ ಓಲಾ, ಉಬರ್, ರ್ಯಾಪಿಡ್, ನಮ್ಮ ಯಾತ್ರೆ ಹಾಗೂ ಇತರೆ ಖಾಸಗಿ ಆಪ್ ಮೂಲಕ ಮುಗ್ಧ ಆಟೋ ಚಾಲಕರನ್ನು, ಸಾರ್ವಜನಿಕರನ್ನು ಗುರಿಯಾಗಿಸಿಕೊಂಡು ಅನಧಿಕೃತವಾಗಿ ಬಾಡಿಗೆ ಹೊಡೆಯಲು ತಯಾರಿ ನಡೆಸಿದ್ದಾರೆ.
ಕಾರಣ ಇಂತಹ ಚಾಲಕರು ಸಂಕಷ್ಟದ ಸಮಯದಲ್ಲಿ ತಾವು ಆಟೋ ಚಾಲಕರ ನೆರವಿಗೆ ಬರಬೇಕು ಮತ್ತು ನಗರದಲ್ಲಿ ಯಾವುದೇ ಆ್ಯಪ್ಗಳಿಗೆ ಪರವಾನಗಿ ನೀಡಬಾರದೆಂದು ತಮ್ಮಲ್ಲಿ ಮನವಿ ಸಲ್ಲಿಸುತ್ತಾ ಭವಿಷ್ಯದಲ್ಲಿ ಸದರಿ ಆ್ಯಪ್ ಆಧಾರಿತ ಖಾಸಗಿ ಕಂಪನಿಗಳು ಸಾರಿಗೆ ಕ್ಷೇತ್ರದಲ್ಲಿ ಆಟೋ ಚಾಲಕರ ಸಂಪೂರ್ಣ ಹಿಡಿತವನ್ನು ಸಾಧಿಸಿ ಆಟೋ ಚಾಲಕರ ಹುಬ್ಬಳ್ಳಿ ನಗರದಲ್ಲಿನೋ ಅನಧಿಕೃತವಾಗಿ ಆ್ಯಪ್ಗಳನ್ನು ಬಳಸಿ ಆಟೋ ಟ್ಯಾಕ್ಸಿ ಅಥವಾ ಇನ್ನಿತರ ವಾಹನಗಳನ್ನು ಪ್ಲೇ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಹುಬ್ಬಳ್ಳಿ ನಗರದಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಮತ್ತು ವಿವಿಧ ಸಹೋದರ ಸಂಘಟನೆಗಳು ಜಂಟಿಯಾಗಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದು RTO ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ. ಒಂದು ಕಾನೂನು ಮೀರಿ ಇವತ್ತು ಆ್ಯಪ್ಗಳನ್ನು ಏನು ಇವತ್ತು ನಗರದಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಅದು ಕಾನೂನು ರೀತಿಯಲ್ಲಿ ತಪ್ಪು. ಅದನ್ನು ತಕ್ಷಣ ಬಂದ್ ಮಾಡಬೇಕಂತ. ಯಾಕಂದರೆ ಪ್ರಾಧಿಕಾರದ ಪರವಾನಗಿ ಇಲ್ಲಾರ್ದನೆಗೆ ಈ ಒಂದು ಆ್ಯಪನ್ನು ಇಲ್ಲಿ ನಡೆಸ್ಲಿಕ್ಕೆ ಬರಲ್ಲ. ಮತ್ತು ಆಮೇಲೆ ಮಿನಿಮಮ್ ಫೇರ್ ಅವ್ರು ಏನು ಫಿಕ್ಸ್ ಮಾಡ್ತಿದ್ರಲ್ಲ ಅದು ಇನ್ನೂ ಇವತ್ತು ನಮ್ಮ ರಾಜ್ಯದಲ್ಲಿ ಇನ್ನೂ ಮಿನಿಮಮ್ ಫೇರ್ ಕಮಿಟಿ ಇನ್ನೂ ರಚನೆ ಆಗಿಲ್ಲ. ಸೊ ಹಂಗಾಗಿ ಇವತ್ತು ಈ ಆ್ಯಪ್ಗಳಿಗೆ ಆ ಒಂದು ಕಮಿಟಿ ರಚನೆ ಆಗಲಾರ್ದಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಕ್ಲೇಮ್ ಮಾಡ್ತಕ್ಕಂಥದ್ದು ಕಾನೂನು ರೀತಿಯಲ್ಲಿ ತಪ್ಪಾಗುತ್ತೆ. ಮತ್ತು ಆಟೋ ಚಾಲಕರಿಗೆ ಒಂದು ಮನವಿ ಮಾಡ್ತೀನಿ, ಯಾವೆಲ್ಲ ಇವತ್ತು ಆ್ಯಪ್ಗಳನ್ನು ಬಳಸಿ ನೀವು ಮಾಡ್ತಾ ಇದ್ದೀರಾ, ಮುಂದೊಂದು ದಿನ ನಿಮ್ಮನ್ನು ಹೊರಗಿಟ್ಟು ಬೇರೆ ರಾಜ್ಯಗಳಿಂದ ಚಾಲಕರನ್ನು ಕರ್ಕೊಂಬಂದು ಇವತ್ತೇನು ಕಟ್ಟಡ ಕೆಲಸಕ್ಕೆ ಅಥವಾ ಬೇರೆ ಕೆಲಸಕ್ಕೆ ಇವತ್ತು ಅನ್ಯ ರಾಜ್ಯಗಳಿಂದ ಹಿಂದಿ ವಾಲಗಳನ್ನು ಕರ್ಕೊಂಬಂದು ಕೆಲಸ ಮಾಡ್ಸ್ಕೊಂತಿದ್ದಾರೆ. ಅದೇ ಪರಿಸ್ಥಿತಿ ನಮ್ಮ ಆಟೋ ಚಾಲಕರಿಗೂ ಬರುತ್ತೆ. ಬೇರೆ ರಾಜ್ಯದಿಂದ ಹಿಂದಿ ವಾಲಗಳು ಬಂದು ನಮ್ಮ ಹುಬ್ಬಳ್ಳಿಯಲ್ಲಿ ಆಟೋ ಓಡಿಸ್ಲಿಕ್ಕೆ ತಯಾರಾಗ್ತಾರೆ. ನಾವುಗಳು ನಿರುದ್ಯೋಗ ಸಮಸ್ಯೆಯಿಂದ ಇವತ್ತು ಆಟೋ ಓಡಿಸೋಕೆ ಬಂದಿವಿ. ನಾವು ಮತ್ತೆ ನಿರುದ್ಯೋಗಗಳಾಗ್ತೀವಿ. ದಯಮಾಡಿ ಈ ಖಾಸಗಿ ಕಂಪನಿಗಳ ಆ್ಯಪನ್ನು ಎಲ್ಲರೂ ವಿರೋಧ ಮಾಡಬೇಕು. ಆ ಆ್ಯಪನ್ನು ಡಿಲೀಟ್ ಮಾಡಬೇಕು. ಸರ್ಕಾರ ಸ್ವಂತ ಒಂದು ಆ್ಯಪನ್ನು ರೆಡಿ ಮಾಡಬೇಕು ಅಂತ ಇವತ್ತು ಮನವಿ ಕೊಟ್ಟಿದ್ವಿ. ಆ್ಯಪ್ ಬಂದ ಮೇಲೆ ಖಂಡಿತವಾಗ್ಲೂ ಆ್ಯಪ್ ಬಳಸಿ ಸಾರ್ವಜನಿಕ ಸೇವೆ ಮಾಡೋಣ. ವಿಶೇಷವಾಗಿ ನಮ್ಮ ಆಟೋ ಚಾಲಕರು ಈ ಆ್ಯಪನ್ನು ಡಿಲೀಟ್ ಮಾಡ್ರಿ ಅಂತೇಳಿ ಇವತ್ತು ಕರೆ ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. RTO ಬಗ್ಗೆ RTO ಸಾಹೇಬ್ರಿಗೆ ಒಂದು DC ಆಫೀಸ್ ಮೀಟಿಂಗ್ ಇದೆ ಅಂತ ಹೋಗಿದ್ದಾರೆ. ಅವ್ರು ಫೋನ್ ಮಾಡಿ ಮಾತಾಡಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಇವತ್ತು ಆ ಆ್ಯಪ್ ಅನಧಿಕೃತವಾಗಿ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಪ್ಲೇ ಆಗ್ತಾ ಇದೆ. ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ತಕ್ಷಣವೇ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಬಂದ ಕೂಡಲೇ ನಮ್ಮ ಲೀಡರ್ಗಳಿಗೆ ಹುಡ್ಕೊಳಕ್ಕೆ ಕೇಳಿದ್ದಾರೆ. ನಾವು ಲೀಡರ್ಗಳೆಲ್ಲರೂ ಮತ್ತೊಂದು ಮೀಟಿಂಗ್ ಮಾಡ್ತೀವಿ ಆ ಸಾಹೇಬ್ರ ಜೊತೆ. ನಾಳೆಯಿಂದನೇ ಈ ಒಂದು ಅನಧಿಕೃತ ಆ್ಯಪ್ ಆಟೋ ಅಥವಾ ಇನ್ನಿತರ ವಾಹನಗಳ ವಿರುದ್ಧ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ. ಅವರ ವಾಹನಗಳನ್ನು ಸೀಸ್ ಮಾಡಬೇಕು. ಮತ್ತು ಇಲಾಖೆ ಅಧಿಕಾರಿಗಳು ಪತ್ರಿಕಾಗೋಷ್ಠಿ ಕರೆಯಬೇಕು. ನಮ್ಮ ಹುಬ್ಬಳ್ಳಿ ನಗರದಲ್ಲಿ ಅನಧಿಕೃತ ಆ್ಯಪ್ಗಳಿಗೆ ಕಾನೂನು ಅವಕಾಶ ಇಲ್ಲ, ಅದನ್ನು ನಾವು ಬ್ಯಾನ್ ಮಾಡಿದ್ದೀವಿ. ಇಲ್ಲಿ ಯಾವುದೂ ಕೂಡ ಅವಕಾಶ ಇಲ್ಲ ಅಂತೇಳಿ ಅಧಿಕಾರಿಗಳು ಪತ್ರಿಕಾ ಹೇಳಿಕೆ ಕೊಡಬೇಕಂತೇಳಿ ಬೇಡಿಕೆ ಇಟ್ಟಿದ್ವಿ. ಅವರು ಕೂಡ ತಕ್ಷಣವೇ ನಾವು ಕಾರ್ಯಾಚರಣೆ ನಡೆಸ್ತೀವಿ. ಒಂದಿಷ್ಟು ಗಾಡಿಗಳನ್ನು ಕೇಸ್ ಮಾಡಿದ ನಂತರ ಒಂದು ಪತ್ರಿಕೆ ಕೊಡ್ತೀವಿ ಅಂತೇಳಿ ಭರವಸೆ ನೀಡಿದ್ದಾರೆ. ಸರ್, ಇದಕ್ಕೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ? ಇದಕ್ಕೆ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ನಡೀತಕ್ಕಂಥ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಹೋರಾಟಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ವಿವಿಧ ಸಂಘಟನೆಗಳ ಜೊತೆ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ CITUನ ಭಾಗವಾಗಿ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಸಪೋರ್ಟನ್ನು ಮಾಡಿದ್ದೀನಿ. ಈ ಆ್ಯಪ್ಗಳು ಹುಬ್ಬಳ್ಳಿ ನಗರದಲ್ಲಿ ಬಂದಾಗಿಲ್ಲ ಅಂದರೆ ಬಹುಶಃ ಮುಂದೊಂದು ದಿನ ಇಡೀ ರಾಜ್ಯಾದ್ಯಂತ ಆಟೋ ಬಂದನ್ನು ಕರೆ ಕೊಡ್ತಾರೆ. ಯಾಕಂದರೆ ಇದು ಹುಬ್ಬಳ್ಳಿ ಒಂದು ಸಮಸ್ಯೆ ಅಲ್ಲ. ಕಳೆದ ವಾರ ಹೊಸಪೇಟೆಯಲ್ಲಿ ಹೋರಾಟ ಆಗಿದೆ. ಅದಕ್ಕೂ ಹಿಂದೆ ಬೇರೆ ಬೇರೆ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಹೋರಾಟ ಇದೆ ಈ ಆ್ಯಪ್ಗಳ ವಿರುದ್ಧ. ಬಹುಶಃ ಇಡೀ ರಾಜ್ಯದ ನಾಯಕತ್ವ ಮುಂದೆ ಚರ್ಚೆ ಮಾಡುತ್ತೆ. ಮುಂದೊಂದು ದಿನ ಇಡೀ ರಾಜ್ಯಾದ್ಯಂತ ಆಟೋ ಬಂದನ್ನು ಕರೆ ಕೊಡ್ತೀವಿ. ಜನಪ್ರತಿನಿಧಿಗಳು ನಮ್ಮ ಮನೆ ಬಾಗಿಲಿಗೆ ಬಂದು ನೀವು ಆಟೋ ನಡೆಸ್ರಪ್ಪ, ಈ ಆ್ಯಪ್ಗಳನ್ನು ನಾವು ನಿಷೇಧ ಮಾಡ್ತೀವಿ ಅಂತ ಹೇಳಲ್ ಮಟನು ನಾವು ಆಟೋ ಬಂದನ್ನು ನಡೆಸ್ತೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಇಡೀ ರಾಜ್ಯದಾದ್ಯಂತ ಗಂಡು ಮೆಟ್ಟಿನ ಹುಬ್ಬಳ್ಳಿ ಹಿಡಿದು ಎಲ್ಲ ಉತ್ತರ ಕರ್ನಾಟಕದ ಆಟೋ ರಿಕ್ಷಾ ಚಾಲಕರ ಮಾಲೀಕರು 2,75,000 ರಿಕ್ಷಾ ಚಾಲಕರ ಕುಟುಂಬನ್ನ ಬೀದಿಗೆ ತಂದಿರುವಂತ ಓಲಾ, ಊಬರ್, ಯಾತ್ರಿ ಇವ್ರನ್ನ ಬ್ಯಾನ್ ಮಾಡಬೇಕು. ಸರ್ಕಾರ ಕೂಡ ಬ್ಯಾನ್ ಮಾಡಿದೆ. ಇವ್ರನ್ನ ಬ್ಯಾನ್ ಮಾಡ್ಬೇಕಂತ ಆಟೋ ಅಧಿಕಾರಿಗಳಿಗೆ ಈಗಾಗಲೇ ಮನವಿ ಕೊಟ್ಟಿದ್ದೇವೆ. ಆ ಮನವಿಗೆ ಸ್ಪಂದಿಸಿ ಹಿರಿಯ ಸಾರಿಗೆ ಅಧಿಕಾರಿಗಳು ನಾಳೆಯಿಂದಾನೇ ರಸ್ತೆ ಇಳಿದು ಕಾರ್ಯಾಚರಣೆ ಮಾಡ್ತೀವಂತ ಭರವಸೆ ಕೊಟ್ಟಿದ್ದಾರೆ. ಪತ್ರಿಕಾಗೋಷ್ಠಿ ಹೊರಡಿಸುವಂತ ಭರವಸೆ ಕೊಟ್ಟಿದ್ದಾರೆ. 15 ದಿನದ ಒಳಗಡೆ ಈ ಕೆಲಸ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗದೇ ಇದ್ರೆ ನಾವು ಇವತ್ತು ನಮ್ಮ ಲೀಡರ್ ಹೇಳಿದಂಗೆ ಎಲ್ಲ ಆಟೋ ರಿಕ್ಷಾ ಚಾಲಕರ ಚಾಲಕರು ಇಡೀ ಉತ್ತರ ಕರ್ನಾಟಕ ಅದಂತ ಆಟೋ ಕಚೇರಿ ಮುಂದೆ ಅಡಿಗೆ ಮಾಡಿ ಊಟ ಮಾಡಿ ಹಾಸಿಗೆ ತಂದು ಇಲ್ಲೇ ಮಕ್ಕಳು ಅಂತ ಕೆಲಸ ಮಾಡ್ತೇವೆ. ಅಗತ್ಯ ಬಿದ್ರೆ
ನಮ್ಮ ಮಕ್ಕಳ ಶಾಲೆಗೆ ಕಳಿಸ್ಲಾರ್ದೆ ನಮ್ಮ ಹೆಂಡತಿ ಮಕ್ಕಳು ನಮ್ಮ ತಾಯಿ ತಂದೆನ ಕರ್ಕೊಂಡ್ಬಂದು ಆಟೋ ಕಚೇರಿ ಕುಂದ್ರಂತ ಕೆಲಸ ಮಾಡ್ತವಂತ ಮಾಧ್ಯಮಕ್ಕೆ ನಾ ಕಳ್ಕಳಿ ವಿನಂತಿ ಮಾಡ್ತೇನೆ. ಸರ್ಕಾರಕ್ಕೆ ಮುಟ್ಟು ಕೆಲಸ ತಾವು ಮಾಡ್ಬೇಕಂತ ನನ್ನ ಹುತ್ತುರ್ಗದ ಅಭಿನಂದನೆ ಸಲ್ಲಿಸ್ತೇನೆ.